ಅಂಥ ಜಗಜ್ಜನನಿಗೆ ಶಿವನ್ನ ಹೋಲಿಸ್ಕೊಳೋ ಅಂಥದ್ದು, ಶಿವನ ಜೊತೆ ಮದುವೆ ಆಗುವಂಥ ಅವಶ್ಯಕತೆ ಆದರೂ ಬೇಕಾಗಿತ್ತ ಅಂತ ಇದು. ದೇವಿ ಪ್ರಕೃತಿ, ಪುರುಷ ಅಂದರೆ ಶಿವ, ಎರಡು ಸಮ್ಮಿಲನ ಆದ್ರೇ ಸೃಷ್ಟಿಗೆ ಮೂಲ. ಅದಕ್ಕೆ ಆ ಒಂದು ನಿಯಮದ ಮೇಲೆ ಜಗಜ್ಜನನಿ ಶಿವನನ್ನು ಮದುವೆ ಆಗ್ತಾರೆ. ಶಿವನನ್ನೇ ಯಾಕೆ ಮದುವೆ ಆಗಬೇಕು? ಸೂರ್ಯನಿಗೆ ನಮಸ್ಕಾರ ಪ್ರಿಯ, ವಿಷ್ಣು ಅಲಂಕಾರ ಪ್ರಿಯ, ಶಿವ ಅಭಿಷೇಕ ಪ್ರಿಯ. ವಿಷ್ಣು ಅಲಂಕಾರ ಪ್ರಿಯ, ಸ್ವಲ್ಪ ಖರ್ಚು. ಸೂರ್ಯನಿಗೆ ನಮಸ್ಕಾರ ಪ್ರಿಯ, ಸೂರ್ಯ ನಮಸ್ಕಾರ ಮಾಡಬೇಕು, ಮಾಡೋ ಸ್ವಲ್ಪ ಕಷ್ಟ ಎಲ್ಲರಿಗೂ. ಶಿವನಿಗೆ ಏನಿಲ್ಲ, ಒಂದು ಸ್ಪೂನ್ ನೀರಿಂಗ್ ಹಾಕಿ ಓಂ ನಮಃ ಶಿವಾಯ ಪ್ರಸನ್ನ. ಶಕ್ತಿ ಹತ್ರ ಕೇಳ್ತಾರೆ, ಅಲ್ಲಮ್ಮ ನೀನು ಈ ಥರ ಇದೆಯಾ ನೋಡಿ, ಬರ್ತಾ ಇದ್ದಾನೆ, ಕಾಲಿಗೆ ಮರ ಚುಪ್ಪಲಿ ಹಾಕ್ಕೊಂಡು, ಮರದ ಪಾದಕ್ಕೆ ಹಾಕ್ಕೊಂಡು, ಹಾವುಗಳನ್ನೆಲ್ಲ ಹಾಕ್ಕೊಂಡು, ಒಂದು ಕಿರೀಟ ಇಲ್ಲ, ಒಂದು ಉಂಗುರ ಇಲ್ಲ, ಒಂದು ಚೈನ್ ಇಲ್ಲ, ಹೇಗೆ ನೀನು ಒಪ್ಕೊಂಡೆ? ಇವಾಗ ನೋಡಿ ಅಂತಾರೆ ಮಾತೆ. ಶಿವನನ್ನು ಕಾಮ ದೃಷ್ಟಿಯಲ್ಲಿ ನೋಡ್ತಾರೆ. ತಕ್ಷಣ ಶಿವನ ರೂಪ ಚೇಂಜ್ ಆಗ್ಬಿಡುತ್ತೆ. ಕಿರೀಟ, ಒಡವೆಗಳು. ಆವಾಗಲಿಂದನೇ ಶಿವನಿಗೆ ಕಾಮೇಶ್ವರ ರೂಪ ಬಂದಿದ್ದು. ಕಾಮೇಶ್ವರಿ, ಕಾಮೇಶ್ವರ. ಈ ಶ್ರೀಚಕ್ರಪುರ ಬ್ರಹ್ಮಾಂಡದಲ್ಲಿ ಇರೋದನ್ನು ಮೊದಲು ಯಾರು ಗೊತ್ತಾಯಿತು? ಜಪ ತಪ ಮಾಡುವವರಿಗೆ ಜಪ ತಪಕ್ಕೆ ವಿಶ್ವರೂಪ ಶಿವ. ಶಿವನಿಗೆ ಅಂತ್ಯ ಇಲ್ಲ, ಆದರೆ ಶಿವ ಮಾತ್ರ ಲಯಕರ್ತ, ಅಂತ್ಯವನ್ನು ಮಾಡೋ. ಹೌದು, ಶಿವನ ಹೆಚ್ಚ, ಶಕ್ತಿ ಹೆಚ್ಚ. ತರ್ಕ ಮಾಡಬಹುದು. ಯಾರೊಬ್ಬರು ಹೆಚ್ಚು ಅಂದರೂ ಇನ್ನೊಬ್ಬರು ನಮಗೆ ಶಾಪ ಕೊಡ್ತಾರೆ.